ಇಲ್ಲ ಏನ್ ಇವಾಗೆಲ್ಲ ಆಗೋಗ್ಬಿಟ್ಟಿದೆ. ಏನ್ ಹೇಳಿ ಏನು ಮಾಡಿ ಏನು ಪ್ರಯೋಜನ ಆಗಲ್ಲ. ದೊಡ್ಡವರು ಬಂದ್ರು ಏನು ಆಗಲ್ಲ, ಅವ್ರ ಕೈಯಿಂದ ಏನು ಆಗಲ್ಲ. ಎಲ್ಲ ಹೋಯ್ತಾ ಇದೆ, ಏನು ಯಾರಿಗೂ ತೊಂದರೆ ಇರ್ಲಿಲ್ಲ ಈ ಜಾಗದಿಂದ. 40-50 ವರ್ಷದಿಂದ ಇದಾರೆ. ಇನ್ನು ಅವ್ರ ಮಕ್ಳು ಎಲ್ಲ ಅವರು ಬಾರ್ಗೆ ತಗೊಳ್ಳಿ, ಆಮೇಲೆ ಸ್ವಂತ ಅಂಗಡಿ ತಗೊಳ್ಳಿ, ಎಲ್ಲ ಮಾಡಿ ಎಲ್ಲ ಆಗೋಗಿದೆ. ಎಲ್ಲ ಯಾರು ಏನೇನೋ ಹೇಳಿ ಇದು ಒಡೆಯನ್ನ ಅಂದ್ಬಿಟ್ಟು ಹೊಡ್ಬಿಟ್ಟವ್ರೆ. ಇವಾಗೇನು ಪ್ರಯೋಜನ ಇಲ್ಲ ನಿಮ್ಗೆ ಹೇಳಿ, ಏನು ಪ್ರಯೋಜನ ಇಲ್ಲ. ಏನು ವೇಸ್ಟು. ಇದಾದ್ಮೇಲೆ ಹೊಡೆದಾದ್ಮೇಲೆ ಏನೋ ಮಾಡಿ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಎಲ್ಲ ಅವ್ರಿಗೆ ಎಲ್ಲರೂ ಬರೋರು ಇರೋದು ಇಲ್ಲಿ. ಏನು ಒಂದು ಫ್ಯಾಮ್ಲಿ 2 ಫ್ಯಾಮ್ಲಿ ಜೀವನ ಆಗ್ತಾ ಇರ್ಲಿಲ್ಲ ಇಲ್ಲಿ. 500 ಫ್ಯಾಮ್ಲಿ ಜೀವನ ಆಗ್ತಾ ಇದೆ ಇಲ್ಲಿ. ಓನರು, ಆಮೇಲೆ ಕೆಲಸ ಮಾಡೋರು 4 7 ಜನ ಇದ್ರು ಒಂದೊಂದು ಅಂಗಡಿನಲ್ಲಿ. ಅವ್ರ ಹೊಟ್ಟೆಪಾರು, ಅವ್ರ ಫ್ಯಾಮಿಲಿಗೆ ಏನಾಗಬೇಕೀಗ? ಏನೋ ಒಂದು ಅನುಕೂಲ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಸರ್ಕಾರ ಪ್ರಯೋಜನ ಇಲ್ಲ. ಎಲ್ಲರಿಗೆ ಬರೋರೋಸ್ಕರ ಇದ್ದಿದ್ದು ಈ ಅಂಗಡಿಗಳು. ದುಡ್ಡಿರೋರು ಹೋಗಿ ಮಾಲ್ಗೆ ದೊಡ್ಡ ಅಂಗಡಿನಲ್ಲಿ ಇದು ಪರ್ಚೇಸ್ ಮಾಡ್ತಾ ಇದ್ರು. ಇಲ್ಲಿ ಯಾರು ಬರೋರು ಕಮ್ಮಿ ದುಡಿಯೋರು ಇಲ್ಲಿ ಬಂದು ತಗೊಳ್ತಾ ಇದ್ರು. 600 ರೂಪಾಯಿಗೆ 500 ರೂಪಾಯಿಗೆ ಬಟ್ಟೆ ಸಿಗ್ತಾ ಇತ್ತು. ಬೇರೆ ಕಡೆ ಹೋಗಿದ್ರೆ ಎಲ್ಲಿ ಸಿಗ್ತದೆ? ಇವಾಗ ಎಲ್ಲಿ ಹೋಗ್ತಾರೆ ಅವರೆಲ್ಲ? ನಮಗೆ ಪ್ರಯೋಜನ ಇಲ್ಲ ಹೊರದಾಕಿ ಯಾರಿಗೂ ಏನೂ ತೊಂದರೆ ಇರಲಿಲ್ಲ ಇದರಿಂದ. ಎಲ್ಲ ಆರ್ಡರ್ ಇತ್ತು, ಸುಪ್ರೀಂ ಕೋರ್ಟ್ದು ಆರ್ಡರ್ ಇತ್ತು, ಎಲ್ಲ ಇತ್ತು. ಎಲ್ಲ ಆಗಾದ್ಮೇಲೂ ಈ ಥರ ಮಾಡಿದ್ದಾರೆ. ನಮಗೆ ಏನು ನ್ಯಾಯ ಬೇಕೇ ಬೇಕು. ಇದಾದ್ಮೇಲೇನು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ನಾವು ಎಲ್ಲ ಬಿಡಲ್ಲ, ಏನೋ ಅನುಕೂಲ ಮಾಡ್ಕೊಳ್ಳೇಬೇಕು. ಜೀವನ ಮಾಡ್ತಿದ್ದು ಮೇಡಮ್ ಅವರೇ, ನಮ್ಮ ಮಕ್ಕಳನ್ನ ಎಲ್ಲ ಸಾಕದೆ ಇಲ್ಲಿಂದ. ನಮ್ಗೇನು ಗಂಡ ಇಲ್ಲ, ಸಂಪಾದನೆ ಮಾಡ್ಕೊಡೋರು ಯಾರೂ ಇಲ್ಲ. ನಾವು ಇದರಿಂದನೇ ಜೀವನ ಮಾಡ್ತಿದ್ದು. ಆ ಜೀವನಕ್ಕೆ ಕಲ್ಲು ಹಾಕ್ಬಿಟ್ರಲ್ಲ, ಒಳ್ಳೇದಾಗುತ್ತಾ ಅವ್ರಿಗೆ ಹೇಳಿ ನೀವೇ? ಹೆಂಗೆ ಬದುಕದು? ನಾವಿದ್ದೀವಿ 50 ವರ್ಷದಿಂದ. ಇದು ಬೆಳಗ್ಗೆ ನೆಲದ ಮೇಲೆ ಕೊಟ್ಟಿದ್ರು ಮೇಡಮ್ ಅವರೇ, ಅವಾಗಿಂದ ಇದ್ದೀವಿ. ಆಮೇಲೆ ಇಂದಿರಾ ಗಾಂಧಿ ಅಮ್ಮ ಕೊಟ್ಟಿದ್ದು, ನಮಗೆ ಅಂಗಡಿ ಕಟ್ಟಿಸಿ ಕೊಟ್ಟಿದ್ದು. ಅಲ್ಲಿ 2 ದಿವಸ ಮುಂಚೆ ಹೋದ್ರೆ ಪಾಪ ಇರೋರು ಏನ್ ಮಾಡ್ತಾರೆ? ನಮ್ದೇನೋ ಬಿಡಿ, ಇಷ್ಟಾಗ್ಲೇ ಎತ್ಕೊಂಡು ಓಡೋಗ್ಬಿಡ್ತೀವಿ. ಅವ್ರು ಇಂತಿಂತ ಅಂಗಡಿ ಮಾಡ್ಕೊಂಡಿದಾರಲ್ಲ, ಅವ್ರ ಹೆಂಗ್ ಜೀವನ ಹೆಂಗ್ ಒತ್ಕೊಂಡು ಹೋಯ್ತಾರೆ ಮೇಡಮ್ ಅವರೇ? ಇಲ್ಲ ಅವ್ರನ್ನೇನೋ ಬೇರೆ ಕಡೆ ಔಷಧಿ ಮಾಡ್ಕೊಳಕಂಟ ಆದ್ರೂ ಬಿಡ್ಬೇಕಾಗಿತ್ತು ತಾನೆ. ಈ ತರ ಮಾಡ್ತಾರ ಮೇಡಮ್ ಅವರೇ? ಯಾರು ಹೊಟ್ಟೆ ಉರಿ ಎಲ್ಲ ಹೇಳಿ ನೋಡೋಣ ನೀವೇ. ಇದಾರೆ ಏನ್ ಹೇಳ್ಬೇಕು ಮೇಡಮ್? ಹೇಳ್ದೆ ಏನ್ ಪ್ರಯೋಜನ? ಹೇಳಿ ಪ್ರಯೋಜನ ಏನಾದ್ರು ಇದೆಯಾ? ಏನಾದ್ರು ಬಂದೇ ಹೇಳ್ಬೋದು. ಹೇಳಿ ಏನ್ ಹೇಳ್ಬೋದು? ಏನ್ ಹೇಳಕ್ಕೆ ಆಗ್ತಾನೆ ಇಲ್ಲ ಬಿಡಿ. ಮೇಡಮ್ ನೋಡಿ, ಇದು ಫುಟ್ಪಾತ್ಗೆ ಸೇರಿಲ್ಲ ನಮ್ಮ ಅಂಗಡಿ. ಫುಟ್ಪಾತ್ ಬಿಟ್ಬಿಟ್ಟು ನಮ್ಮ ಅಂಗಡಿ ಇರೋದು. ಫುಟ್ಪಾತ್ ಆಲ್ರೆಡಿ 8 ಫೀಟ್ ಇದೆ, 10 ಫೀಟ್ ಆಲ್ರೆಡಿ ಫುಟ್ಪಾತ್ ಇದೆ. ಅದ್ ಬಿಟ್ಬಿಟ್ಟು ನಮ್ಮ ಅಂಗಡಿ ಇರೋದು. ನಮ್ದು ಲೀಗಲ್ ಡಾಕ್ಯುಮೆಂಟ್ ಕೂಡ ಇದೆ. ಸುಪ್ರೀಂ ಕೋರ್ಟ್ ಇಂದ ನಮ್ದು 1996 ಅಲ್ಲಿ ಆರ್ಡರ್ ಕೂಡ ಬಂದಿದೆ. ನಮ್ಗೆ ಏನಂತ ಆರ್ಡರ್ ಬಂದಿದೆ? ನಮ್ಗೆ ಅಂಗಡಿ ಕೊಟ್ಬಿಟ್ಟು ಅಂಗಡಿ ಎತ್ತಬೇಕು. ಇಲ್ಲ ಅಂದ್ರೆ 3 ಕಿಲೋಮೀಟರ್ಸ್ ಒಳಗಡೆ, ಇಲ್ಲ ಅಂದ್ರೆ ಇವ್ರಿಗೆ ಬೇರೆ ಪರಿಹಾರ ಏನಂದ್ರೆ ಬಾಡಿಗೆ ಜಾಸ್ತಿ ಸ್ಟಾರ್ಟ್ ಮಾಡ್ಬೇಕು. ಅವ್ರು ಮೊದಲು ಬಾಡಿಗೆ ಎಲ್ಲ ಕಟ್ಟಿದೆ, ನಮ್ಮ ಹತ್ರ ರೆಸಿಪ್ಟ್ ಎಲ್ಲ ಇದೆ, ಅಡ್ವಾನ್ಸ್ BBMPಗೆ ಕಾರ್ಪೊರೇಷನ್ಗೆಲ್ಲ ನಾವು ಬಾಡಿಗೆ ಎಲ್ಲ ಕಟ್ಟಿದ್ದೀವಿ. ಇದ್ದಕ್ಕಿದ್ದಂಗೆ ಸೋಮವಾರ ಬಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟು ನೋಟಿಸ್, ಇಲ್ಲೀಗಲ್ ಪ್ರಾಪರ್ಟಿಗೆ ನೋಟಿಸ್ ಕೊಡಲ್ಲ. ಲೀಗಲ್ ಇದೆಯಲ್ಲ, ನಮಗೆ ನೋಟಿಸ್ ಕೊಡಬೇಕು. ಒಂದು ನೋಟಿಸ್ ಕೊಟ್ಟಾದ್ಮೇಲೆ ಬಂದು ಇವ್ರು ಹೊಡಿಬೇಕಾಗಿತ್ತು. ಮೇಡಮ್ ನಮ್ ಫುಟ್ಪಾತ್ ಅಲ್ವಲ್ಲ. ಫುಟ್ಪಾತ್ ಒತ್ತುವರಿ ಅಂದ್ರೆ ಫುಟ್ಪಾತ್ಗೆ ಸೇರಿರೋ ಜಾಗ. ನಮ್ದು ಫುಟ್ಪಾತ್ ಬಿಟ್ಬಿಟ್ಟು ಕಾರ್ಪೊರೇಷನ್ ಅವರೇ ಕೊಟ್ಟಿರೋ ಜಾಗ ನಮ್ಗೆ. ಆಲ್ರೆಡಿ ನಮ್ಗೆ ಫಸ್ಟೇ ಕಾರ್ಪೊರೇಷನ್ ಅವರು ನಮ್ಗೆ ಆಲ್ರೆಡಿ ಕರೆಂಟ್ ಯಾಕೆ ಸಪ್ಲೈ ಕೊಟ್ರು ಇವರು? ಫುಟ್ಪಾತ್ಗೆ ಕರೆಂಟ್ ಸಪ್ಲೈ ಕೊಡ್ತಾರಾ ಮೇಡಮ್? ಕೊಡಲ್ಲ. ನಮ್ದೆಲ್ಲ ಕರೆಂಟ್ ಸಪ್ಲೈ ಇದೆ, ಕರೆಂಟ್ ಬಿಲ್ ಎಲ್ಲ ಕೊಟ್ಟಿದ್ದೀವಿ, ನಾವೆಲ್ಲ ಬಾಡಿಗೆ ಕಟ್ಟಿದ್ದೀವಿ. ನಮ್ಗೆ 2 ದಿನದಲ್ಲಿ ಬಂದು ಅವರು ನೋಟಿಸು ಕೊಟ್ಟಿಲ್ಲ, ಬರೀ ಅನೌನ್ಸ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಇವ್ರು ನಮ್ಮ ಅಂಗಡಿ ಹೊಡೆದಿದ್ದಾರೆ. ಅನ್ಕೊಂಡು ನಮ್ಮ ಕುಟುಂಬ ಎಲ್ಲ ಇದೆ, ನಾವು ಅವರೆಲ್ಲ ಹೋಗೋದು. 500 ಕುಟುಂಬ ಇದೆ ಮೇಡಮ್. ಅವ್ರು ನಂಬ್ಕೊಂಡು ನಮ್ಮ ಹುಡುಗರು ಇದ್ದಾರೆ, ಅವ್ರ ಕುಟುಂಬ ಇದೆ. ಎಲ್ಲರೂ ಎಲ್ಲಿ ಹೋಗೋದು? ಸರ್ಕಾರ ಇದು ಮಾಡ್ತಾ ಇರೋದು ತುಂಬಾ ತಪ್ಪು. DK ಶಿವಕುಮಾರ್ ಅವ್ರು ಮಾಡ್ತಾ ಇರೋದು ತುಂಬಾ ತಪ್ಪಿದು. ಏನಿದೆ ನಮ್ಗೆಲ್ಲ ಪರಿಹಾರ ಎಲ್ಲ ಬಡವರಿಗೆ ಮಾಡ್ತಾ ಇರೋದು. ಶ್ರೀಮಂತರಿಗೆ ಎಲ್ಲೂ ಹೋಯ್ತಾ ಇರೋಲ್ಲ. ಅವರು ಎಲ್ಲ ಬಂದು ಬಡವರೇ. ಬೀದಿ ಬದಿ ವ್ಯಾಪಾರ, ಈ ತರ ಬೀದಿ ಅಂಗಡಿಗಳು ಎಲ್ಲ ಇಲ್ಲೀಗಲ್ ಇರೋದು ಹೊಡೀರಿ, ನಾವಿಲ್ಲ ಅನ್ನಲ್ಲ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಲ್ಲ. ಅವ್ರು ಯಾರು ನಮ್ ಡಾಕ್ಯುಮೆಂಟ್ ನೋಡಕ್ ರೆಡಿನೂ ಇಲ್ಲ. ನಾವೆಲ್ಲ ಕಡೆ ಹೋಗ್ಬಿಟ್ಟು ಬಂದ್ರು ಡಾಕ್ಯುಮೆಂಟ್ ನೋಡಕ್ ನಮ್ ರೆಡಿ ಇಲ್ಲ. ನಾವೇನ್ ಇದರಿಂದ ನಿಮ್ ಮೀಡಿಯಾದಿಂದ ನಮ್ಗೆ ಏನಾದ್ರು ಪರಿಹಾರ ಮಾಡ್ಕೊಡಿ.
ಏನ್ ಆಪ್ಷನ್ ಇಲ್ಲ, ಅವ್ರು ನಮ್ಮ ಮಾತೆ ಕೇಳಕ್ಕೆ ರೆಡಿ ಇಲ್ವಲ್ಲ ಮೇಡಮ್. ಟೈಮ್ 2 ದಿನದಲ್ಲಿ ಬಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟು ಎತ್ಬಿಡಿ ಅಂದ್ರೆ ನಾವ್ ಏನ್ ಮಾಡೋದು ಮೇಡಮ್? ಎಲ್ಲಿಗೆ ಹೋಗೋದು? ಏನ್ 2 ದಿನದಲ್ಲಿ ನಾವು ಏನಾದ್ರು ಮಾಡ್ಕೊಳಕ್ ಆಗುತ್ತಾ? ಇಲ್ಲ ಒಂದ್ 2 ದಿನ, 1 ತಿಂಗಳು ಮುಂಚೆ ನೋಟಿಸ್ ಕೊಟ್ಬಿಟ್ಟು ನೀವೇನಾದ್ರು ಮಾಡಿ ಬೇರೆ ಕಡೆ ನಾವು ನೋಡ್ಕೊಂಡು ನಾವು ಶಿಫ್ಟ್ ಆಗ್ಬಿಟ್ಟು ಏನಿದೆ ಜಾಗ ನಾವು ಕೊಡ್ತಾ ಇದ್ವಿ. ಲೀಗಲ್ ಇಂದ ಹೋಗಿದ್ರೆ ನಾವು ಕೊಡ್ತಾ ಇದ್ವಿ, ನಾವೇನು ಇಲ್ಲಿಗಲ್ ಇಂದ ಮಾಡ್ತಾ ಇಲ್ಲ. ಇಲ್ಲಿಗಲ್ ಇದ್ರೆ ಅವ್ರು ತಗೊಳ್ಳಿ, ನಾವೇನ್ ಇಲ್ಲ ಅಂತ ಇಲ್ಲ. ಇದೆಯಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಮ್ ನೋಡಿ ಐಟಮ್ ಎಲ್ಲ ನೀವೇ ನೋಡಿ, ನಮ್ಮಲ್ಲಿ ಹೆಂಗಾಯ್ತಾ ಇದೆ ಅಲ್ಲಿ ನೋಡಿ, ತೋರಿಸಿ ಸರ್ ಅಲ್ಲಿ ಐಟಮ್ ಎಲ್ಲ ನೋಡಿ. ನಾವೆಲ್ಲ ಎಷ್ಟು ಖರ್ಚು ಹಾಕ್ಬಿಟ್ಟು ಎಲ್ಲ ಮಾಡಿದೀವಿ. ಏನೇನು ಎಲ್ಲಿಗೆ ಹೋಗೋದು ನಾವೆಲ್ಲ ಇವಾಗ? ಸಂಸಾರ ಎಲ್ಲೋಗೋದು ಮೇಡಮ್? ಏನಿದೆ ಪರಿಹಾರ ಮಾಡ್ಕೊಡಕ್ಕಂತ ನಿಮ್ಮ ಮೀಡಿಯಾದಿಂದಾನೇ ನೀವು ಏನಾದರೂ ನಮಗೆ ಅನುಕೂಲ ಮಾಡಿಕೊಡಿ.